ಸ್ನೇಹಿತರೆ ನಮಸ್ಕಾರ. ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಕೂಡ ಒಂದು ಚಿಕ್ಕ ಲವ್ ಸ್ಟೋರಿ ಆದರೂ ಕೂಡ ಬಿಗ್ ಬಾಸ್ನಲ್ಲಿ ಶುರು ಆಗಬೇಕಲ್ಲ ಅಂಥೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ರು, ನಿರೀಕ್ಷೆಯಲ್ಲಿ ನೋಡ್ತಾ ಇದ್ರು. ಯಾರಾದರೂ ಯಾರ ಜೊತೆನಾದರೂ ಕೂಡ ಕಾಣಿಸ್ಕೊಳ್ತಾರಾ ಅಂಥೇಳಿ ಒಂದು ಚಿಕ್ಕ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಈಗ ಈ ನಿರೀಕ್ಷೆ ಹುಸಿಯಾಗಿಲ್ಲ. ನಿರೀಕ್ಷೆಯಂತೆ ಬಿಗ್ ಬಾಸ್ ಈಗ ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗಡೆ ಮತ್ತೊಬ್ಬ ಹ್ಯಾಂಡ್ಸಮ್ ಹಂಕನ್ನು ಕಳಿಸೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯದೇ ರೀತಿಯಾದಂಥ ರೊಮ್ಯಾಂಟಿಕ್ ಸ್ಟೋರಿ ಶುರು ಆಗುವಂತಹ ಎಲ್ಲ ಸಂಭವನೀಯ ಈಗ ಸಂದರ್ಭಗಳು ಕಾಣಿಸ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿರುವಂಥ ಸೂರಜ್ ಸಿಂಗ್ ಯಾವಾಗ ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿಯನ್ನು ಕೊಟ್ಟರೋ ಬಿಗ್ ಬಾಸ್ ಮನೆಯ ವಾತಾವರಣ ಸ್ವಲ್ಪ ಬಿಸಿ ಇರೋದಕ್ಕೆ ಶುರುವಾಯಿತು. ಯಾವಾಗ ಈ ಸೂರಜ್ ಸಿಂಗ್ನ ಫಿಟ್ ಆಗಿರುವಂಥ ಬಾಡಿಯನ್ನು ನೋಡಿ ಹುಡುಗಿರು ಫಿದಾ ಆದರೂ ಅದಾದ ಬಳಿಕ ಸೂರಜ್ ಸಿಂಗ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಹಾನಿಗಳು ತೆರೆದುಕೊಳ್ತಾ ಹೋಯಿತು. ಸೂರಜ್ ಸಿಂಗ್ ಹಾಗೂ ರಾಶಿಕಾ ಶೆಟ್ಟಿ ನಡುವೆ ರೊಮ್ಯಾಂಟಿಕ್ ಮೂಮೆಂಟ್ಗಳು ವೀಕ್ಷಕರ ಗಮನವನ್ನು ಸೆಳೆತಾ ಇದ್ದರೆ, ಸೂರಜ್ ಸಿಂಗ್ ಎಂಟ್ರಿ ಕೊಟ್ಟ ಮೊದಲ ದಿನದಿಂದನೂ ಕೂಡ ಇಬ್ಬರ ನಡುವಿನ ಕೆಮಿಸ್ಟ್ರಿ ಕುರಿತು ಚರ್ಚೆಗಳು ನಡೀತಾ ಇದೆ. ಅಂದ ಹಾಗೆ ಸೂರಜ್ ಸಿಂಗ್ ಹಿಂದೆ ರಾಶಿಕಾ ಶೆಟ್ಟಿ ಬಿದ್ರಾ ಅನ್ನುವಂಥ ಚರ್ಚೆ ಶುರುವಾದಂಥ ಬೆನ್ನಲ್ಲೇ ಇಲ್ಲಿ ಸ್ಪಂದನ ಸೋಮಣ್ಣ ಹೆಸರು ಕೂಡ ಕೇಳಿ ಬರ್ತಿದೆ. ಯಾಕೆ, ಏನಿದು ಟ್ರಯಾಂಗಲ್ ಲವ್ ಟ್ರ್ಯಾಕ್, ಏನಾಗ್ತಿದೆ? ನಿಜವಾಗ್ಲೂ ಕೂಡ ಪ್ರೀತಿಯೋ ಅಥವಾ ವೀಕ್ಷಕರನ್ನು ಸೆಳೆಯುವಂತಹ ತಂತ್ರವೋ ಅಥವಾ ಬೇರೆ ಏನಾದರೂ ಲೆಕ್ಕಾಚಾರನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಇದು ಸಾಕಷ್ಟು ರೀತಿಯಾದಂಥ ವ್ಯಕ್ತಿತ್ವಗಳನ್ನು ತೋರಿಸುವಂತಹ ಮನೆ. ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳ ನಡುವೆ ಸ್ನೇಹ ಸಂಬಂಧಗಳು ಶುರುವಾಗೋದು ಹೊಸತೂ ಅಲ್ಲ, ಮುಗಿಯೋದು ಕೂಡ ಇಲ್ಲ. ಅಲ್ಲಿಗೆ ಈ ಬಾರಿಯೂ ಕೂಡ ಅದು ನಡೆದಿಲ್ಲ ಅಂತೇನಲ್ಲ. ಒಂದು ಕಡೆ ಆರಂಭದಿಂದನೂ ಕೂಡ ಕಾವ್ಯ ಮತ್ತು ಗಿಲ್ಲಿ ತುಂಬ ಕ್ಲೋಸ್ ಇದ್ದರೆ, ಬಟ್ ಗಿಲ್ಲಿ ಬಗ್ಗೆ ಕಾವ್ಯಗೆ ಅಂತಹದ್ದೇನು ಒಪಿನಿಯನ್ ಇಲ್ಲ. ಆದರೆ ಗಿಲ್ಲಿ ಸುಮ್ಮನೆ ಫ್ಲರ್ಟ್ ಮಾಡಿಕೊಂಡು ಕಾವ್ಯ ಜೊತೆಗೆ ಟೈಮ್ ಪಾಸನ್ನು ಮಾಡ್ತಿದ್ದಾರೆ. ಬಟ್ ರಿಷಾ ಬಂದ ಬಳಿಕ ಈ ಗಿಲ್ಲಿ ಕಾವ್ಯಗೆ ಉರಿಸ್ಕೊಂಡು ರಿಷಾ ಬೆನ್ನ ಹಿಂದೆ ಓಡಾಡಿಕೊಂಡು ಮತ್ತೊಂದು ಸ್ವಲ್ಪ ಫನ್ಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇದು ಸೀರಿಯಸ್ ಅಲ್ಲ. ಯಾವುದು ಕಾವ್ಯ ಮತ್ತು ಗಿಲ್ಲಿ ನಡುವೆ ನಡೀತಿರುವಂಥದ್ದು ಸೀರಿಯಸ್ ಅಲ್ಲ. ಅದು ಜಸ್ಟ್ ಟೈಮ್ ಪಾಸು, ಜೊತೆಗೆ ಜನರನ್ನು ಸೆಳೆಯೋದಕ್ಕೆ, TRPನ ಇಟ್ಟಿಸ್ಕೊಳ್ಳೋದಕ್ಕೆ ಮತ್ತು ಏನೋ ಒಂದು ಚರ್ಚೆಯಲ್ಲಿ ಇರೋದಕ್ಕೆ ಮಾಡ್ತಿರುವಂತಹ ಡ್ರಾಮಾ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಅದ್ಯಾವಾಗ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯ ಒಳಗಡೆ ಮತ್ತೊಬ್ಬ ಸ್ಪರ್ಧಿ ಎಂಟ್ರಿ ಆಯಿತೋ ಅದಾದ ಬಳಿಕ ಬಿಗ್ ಬಾಸ್ ಮನೆಯ ವಾತಾವರಣ ಕಂಪ್ಲೀಟಾಗಿ ಬದಲಾಗಿದೆ. ಹೌದು, ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಸೂರಜ್ ಸಿಂಗಿಗೆ ಮನೆಗೆ ಬರ್ತಾ ಇದ್ದಂತೆ ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಡ್ತಾರೆ. ಮನೆಯ ಸುಂದರ ಸದಸ್ಯೆ ಯಾರು ಅಂತ ಹೇಳಿಬಿಟ್ಟು ಕೇಳ್ತಾರೆ. ಇದಕ್ಕೆ ಆ ಸುಂದರಿಗೆ ಹೋಗ್ಬಿಟ್ಟು ನೀನು ಕೆಂಪು ಗುಲಾಬಿಯನ್ನು ಕೊಡಬೇಕು ಅನ್ನುವಂಥ ಟಾಸ್ಕನ್ನೂ ಕೂಡ ಕೊಡ್ತಾರೆ. ಆಗ ಗುಲಾಬಿಯನ್ನು ಯಾರಿಗೆ ಕೊಡ್ತಾರೆ ಅನ್ನುವಂತಹ ಗೊಂದಲಗಳು ನಿರ್ಮಾಣ ಆಗಿ ಒಂದಷ್ಟು ಕುತೂಹಲವೂ ಕೂಡ ಕೆರಳಿ ನಂತರ ಸೂರಜ್ ಕೊಟ್ಟಿದ್ದು ರಾಶಿಕಾಗೆ ಗುಲಾಬಿ ಹೂವನ್ನು ಕೊಟ್ಟು ಅವರು ಕ್ಯೂಟಾಗಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಸೂರಜ್ ಸಿಂಗ್ ಹೊಗಳಿದ್ರು. ರಾಶಿಕಾ ಕೂಡ ಇದಕ್ಕೆ ಕ್ಯೂಟಾಗಿ ಸ್ಮೈಲನ್ನು ಕೊಟ್ಟು ಬ್ಲಶ್ ಆಗಿದ್ರು. ತುಂಬ ಎಕ್ಸೈಟ್ಮೆಂಟ್ನಲ್ಲೂ ಕೂಡ ಈ ರೋಸನ್ನು ತೆಗೆದುಕೊಂಡಿದ್ರು. ಇದು ಟಾಸ್ಕ್ನ ಭಾಗವಾಗಿದ್ದರೂ ಕೂಡ ಅಂದಿನಿಂದಲೇ ಇಬ್ಬರ ನಡುವಿನ ಇಂಟ್ರಾಕ್ಷನ್ಗಳು ಹೆಚ್ಚಾಗಿದ್ದಾವೆ. ಇನ್ಫ್ಯಾಕ್ಟು ಸೂರಜ್ ಸಿಂಗ್ ಇದೇ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಪೂಲ್ನಲ್ಲಿ ನಿಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಶಾಕಿಂದ ಸರ್ಪ್ರೈಸಿಂದ ನೋಡಿದರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮದುವೆ ಆದಂತಹವರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಮದುವೆ ಆಗಿದ್ದಾರಲ್ಲ, ಈಗ ಡಿವೋರ್ಸ್ ಆಗಿದೆ, ಅವರಿಬ್ಬರೂ ಕೂಡ ಬಾಯಿ ತೆರೆದುಕೊಂಡು ನೋಡಿದ್ದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ನಟ ಮತ್ತು ಮಾಡೆಲ್ ಆಗಿ ಗುರುತಿಸಿಕೊಂಡಿರುವಂತಹ ಈ ಸೂರಜ್ ಸಿಂಗ್ ಬಗ್ಗೆ ಸಾಕಷ್ಟು ಕುತೂಹಲಗಳು ಇತ್ತು. ಹಾಗೆಯೇ ಈತ ಯಾವಾಗ ಶರ್ಟನ್ನು ತೆಗೆದು ತನ್ನ ಫಿಟ್ ಆಗಿರುವಂಥ ಬಾಡಿಯನ್ನು ಪ್ರದರ್ಶನ ಮಾಡಿದ್ನೋ ಕೇಳಲೇಬೇಡಿ. ಒಂದಷ್ಟು ಜನ ಹುಡುಗಿರು ಬೋಲ್ಡಾಗಿ ಹೋಗಿದ್ರು. ಈತನ ಮೈಮಾಟವನ್ನು, ಮೈಯಲ್ಲಿರುವಂಥ ಗಡಸುತನವನ್ನು ನೋಡಿ ಫಿದಾ ಆಗಿದ್ರು. ಅದಾದ ಬಳಿಕ ಈತನ ಹಿಂದೆ ಬೀಳೋದಕ್ಕೂ ಕೂಡ ಶುರು ಮಾಡಿದ್ರು. ಒಂದು ಕಡೆ ನಟಿ ಕಮ್ ಮಾಡೆಲ್ ಆಗಿರುವಂತಹ ರಾಶಿಕಾ ಬಿಗ್ ಬಾಸ್ ಮನೆಗೆ ಬರುವಂಥ ಮುನ್ನವೇ ಸೂರಜನ್ನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಚೆಕ್ ಮಾಡಿದ್ದಾರೆ. ಪ್ರೊಫೈಲ್ನಲ್ಲಿ ಸ್ಟಾಕ್ ಏನೇನು ಇದೆ ಅನ್ನೋದನ್ನು ಕೂಡ ಚೆಕ್ ಮಾಡಿದ್ದಾರಂತೆ. ಹೌದು, ನಿಮ್ಮನ್ನು ನೋಡಿದ್ದೀನಿ, ಇನ್ಸ್ಟಾಗ್ರಾಮ್ನಲ್ಲಿ ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ರೀಲ್ಸ್ ಮಾಡ್ತೀರಲ್ವ ನೀವು, ಇವಾಗ ಫ್ಲಾಶ್ ಆಯಿತು, ನಿಮ್ಮ ವಾಕಿಂಗ್ ಸ್ಟೈಲ್ ನೋಡಿ ಒಂದು ರೀತಿಯಲ್ಲಿ ಖುಷಿಯಾಗಿತ್ತು ಅಂತಲೂ ಕೂಡ ಸೂರಜ್ಗೆ ರಾಶಿಕಾ ನೇರವಾಗಿ ಹೇಳಿದ್ದಾರೆ. ಅಂದರೆ ಇದು ತಂತ್ರಗಾರಿಕೆನೋ ಅಥವಾ ನಿಜವಾಗ್ಲೂ ಕೂಡ ಪರಿಚಯ ಇದೆಯೋ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ ರಾಶಿಕಾ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ಸೂರಜನ್ನು ಇಂಪ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಈ ಬಗ್ಗೆ ಮನೆಯಲ್ಲಿನ ಇತರ ಸದಸ್ಯರುಗಳಾದಂತಹ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಬಳಿ ರಾಶಿಕಾ ಹಂಚಿಕೊಂಡಿದ್ದಾರೆ.
ಅಷ್ಟೇ ಅಲ್ಲದೆ ಹ್ಯಾಂಡ್ಸಮ್ ಇದ್ದಾರೆ ಅಂತಲೂ ಕೂಡ ಅವರ ಪ್ರೊಫೈಲನ್ನು ಸ್ಟ್ಯಾಕ್ ಮಾಡಿದ್ದೆ, ಅಂದರೆ ಸರ್ಚ್ ಮಾಡಿದ್ದೆ ಅನ್ನೋದನ್ನು ಕೂಡ ರಾಶಿಕಾ ಹೇಳ್ಕೊಂಡಿದ್ದಾರೆ. ಇದಾದ ಬಳಿಕ ಇನ್ನು ಇದೇ ವಿಚಾರವನ್ನು ಸೂರಜ್ ಬಳಿಯೂ ಕೂಡ ಕೇಳಿದ್ದಾರೆ. ಯಾರು? ರಾಶಿಕಾ. ಇಷ್ಟ ಆಯಿತಾ? ಇದೇ ವೇಳೆ ಅವನು ಯಾರಿಗೆ ತಾನೆ ಇಷ್ಟ ಅಂತ ಹೇಳಿಬಿಟ್ಟು ಅಶ್ವಿನಿ ಗೌಡ ಪ್ರಶ್ನೆಯನ್ನು ಮಾಡ್ತಾರೆ. ಇಬ್ಬರು ಲಿಸ್ಟ್ನಲ್ಲಿದ್ದಾರೆ ಅನ್ನೋಂಥ ಮಾತು ಅಲ್ಲೇ ಬಂದುಬಿಡುತ್ತೆ. ಈ ವೇಳೆ ನನಗಿಂತ ರಾಶಿಕಾಗೆ ಜಾಸ್ತಿ ಇಷ್ಟ ಅಂತ ಹೇಳ್ತಾರೆ ಸ್ಪಂದನ. ಇದೆಲ್ಲ ಕಂಟೆಂಟ್ ಸ್ಟ್ರಾಟರ್ಜಿ ಇದ್ರೂ ಕೂಡ ಇರಬಹುದು, ಆದರೆ ವೀಕ್ಷಕರಲ್ಲಿ ಈ ಲವ್ ಟ್ರ್ಯಾಕು ಹೊಸ ರೀಸನ್ ಆಗಿ ಬಿಗ್ ಬಾಸ್ ನೋಡುವನ್ನ ಅಥವಾ ಬಿಗ್ ಬಾಸ್ ಬಗ್ಗೆ ಉತ್ಸಾಹವನ್ನು ಕುತೂಹಲವನ್ನು ಹೆಚ್ಚಿಸುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಅಂದರೆ ಇಲ್ಲಿ ಯಾರೋ ಹೇಳಿದ್ದಿದ್ರೆ, ಮೂರನೇವ್ರು ಯಾರೋ ಹೇಳಿದ್ದಿದ್ರೆ ಇಲ್ಲ ಅಂತಲೂ ಕೂಡ ಅನ್ಕೊಬೋದಾಗಿತ್ತು. ಬಟ್ ಹೇಳ್ಕೊಂಡಿದ್ದು ಯಾರು? ಒಂದು ಕಡೆ ರಾಶಿಕಾ ಈ ಸೂರಜ್ ಹಿಂದೆ ಬಿದ್ದಿರೋದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸುತ್ತಿದ್ದೀವಿ. ಮತ್ತೊಂದು ಕಡೆ ಅಶ್ವಿನಿ ಗೌಡ ಜೊತೆಗೆ ಚರ್ಚಿಸುವಂಥ ಸಂದರ್ಭದಲ್ಲಿ ಇದೇ ಸ್ಪಂದನ ಸೋಮಣ್ಣ ಹೇಳಿದ್ದಾರೆ. ಯಾರ ಬಗ್ಗೆ? ಈ ಸೂರಜ್ ಬಗ್ಗೆ. ಹಾಗಾಗಿ ಇಲ್ಲಿ ಇಬ್ಬರಿಗೂ ಕೂಡ ಸೂರಜ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಒಂದು ಭಾಗ. ಅಷ್ಟೇ ಅಲ್ಲದೆ ಸೂರಜ್ ಹಾಗೂ ರಾಶಿಕಾ ಇಬ್ಬರು ಕೂಡ ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಈ ವೇಳೆ ರಾಶಿಕಾ ಬ್ಲಶ್ ಕೂಡ ಆಗ್ತಿದ್ರು. ಇನ್ನು ಮನೆಯವರೆಲ್ಲ ರಾಶಿಕಾಗೆ ರೇಗಿಸ್ತಿರುವಂಥ ಪರಿಯನ್ನು ನೋಡಿದ್ರೆ ಲವ್ ಟ್ರ್ಯಾಕ್ ಶುರುವಾಗುತ್ತಾ ಅಂತ ಹೇಳಿ ವೀಕ್ಷಕರ ಅಭಿಪ್ರಾಯ. ಒಂದು ಕಡೆ ಇದು ಟ್ರಯಾಂಗಲ್ ಲವ್ ಸ್ಟೋರಿಯಾಗಿ ಬದಲಾಗಬಹುದಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಮೂಡಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಶುರು ಆಗಬಹುದಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಶಿಕಾ ಹಿಂದೆ ಸೂರಜ್ ಸಿಂಗ್ ಬಿದ್ದರೆ ಸೂರಜ್ ಸಿಂಗ್ ಹಿಂದೆ ಸ್ಪಂದನ ಬೀಳ್ತಾರಾ ಅನ್ನುವಂಥ ಪ್ರಶ್ನೆ. ಅಂದರೆ ಸ್ಪಂದನಗೆ ಈ ಸೂರಜ್ ಸಿಂಗ್ ಮೇಲೆ ಒಂದು ಇಂಟ್ರೆಸ್ಟ್ ಇದೆ, ಅವರೇ ಹೇಳೋ ಪ್ರಕಾರ ಇಂಟ್ರೆಸ್ಟ್ ಇದೆ. ಆದರೆ ರಾಶಿಕಾ ಬಗ್ಗೆ ಇಂಟ್ರೆಸ್ಟ್ ಇರುವಂಥದ್ದು ಸೂರಜ್ ಸಿಂಗಿಗೆ. ಆ ಕಾರಣಕ್ಕೋಸ್ಕರನೇ ರೋಸನ್ನು ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಇಲ್ಲಿ ಟ್ರಯಾಂಗಲ್ ಲವ್ ಸ್ಟೋರಿ ಏನಾದರೂ ಶುರು ಆಗುತ್ತಾ ಅನ್ನೋಂಥ ಪ್ರಶ್ನೆ. ಮೂರು ಜನರು ಕೂಡ ಒಬ್ರನ್ನೊಬ್ರು ಇಷ್ಟಪಡ್ತಾರೆ. ಬಟ್ ಕೊನೆಗೆ ಏನಾಗುತ್ತೆ ಕ್ಲೈಮ್ಯಾಕ್ಸು ಅದು ಮಾತ್ರ ಸದ್ಯಕ್ಕಂತೂ ಗೊತ್ತಾಗ್ತಿಲ್ಲ. ಬಟ್ ಆದರೆ ಬಿಗ್ ಬಾಸ್ ಮನೆಯ ಒಳಗಡೆ ಯಾವುದೂ ಕೂಡ ಶಾಶ್ವತ ಅಲ್ಲ, ಯಾವುದೂ ಕೂಡ ಸತ್ಯನೂ ಕೂಡ ಅಲ್ಲ. ಎಲ್ಲವೂ ಕೂಡ ಟೆಂಪ್ರರಿ ಮತ್ತು ಎಲ್ಲದೂ ಕೂಡ ಲೆಕ್ಕಾಚಾರದ ಮೇಲೆ ನಿಂತಿದೆ. ಇವೆಲ್ಲವೂ ಕೂಡ ಒಂದು TRPಯ ಗೇಮ್ ಪ್ಲಾನ್ ಆದರೆ, ಮತ್ತೊಂದು ಈ ವೀಕ್ಷಕರನ್ನು ಸೆಳೆಯೋದಕ್ಕೆ, ತಮ್ಮತ್ತ ಸೆಳೆಯೋದಕ್ಕೆ ಮಾಡುವಂಥ ಸ್ಟ್ರಾಟರ್ಜಿ ಅಂತಲೂ ಕೂಡ ಭಾವಿಸ್ಬೋದು. ಯಾಕಂತ ಹೇಳಿದ್ರೆ ಸುಮ್ಮನೆ ಜಸ್ಟ್ ಏನೂ ಕೂಡ ಆ್ಯಕ್ಟಿವಿಟಿ ಇಲ್ಲದೆ ಅಥವಾ ಯಾವುದೇ ರೀತಿಯಾದಂತಹ ಇಂಟ್ರಾಕ್ಷನ್ ಇಲ್ಲದೆ ಅವರಷ್ಟಕ್ಕವರು ಇವರಷ್ಟಕ್ಕವರು ಇರೋದ್ರಿಂದ ಯಾವುದೂ ಕೂಡ ಪ್ರಯೋಜನ ಆಗೋದಿಲ್ಲ. ಆಮೇಲೆ ಇವರೆಲ್ಲರೂ ಕೂಡ ಈ ಹಿಂದಿನ ಸೀಸನ್ಗಳನ್ನು ನೋಡಿ ಬಂದವರೆ. ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆ ಎಲ್ಲ ಸೀಸನ್ಗಳನ್ನು ಕೂಡ ನೋಡಿ ಬಂದವರೆ. ಪ್ರತಿ ಸೀಸನ್ನಲ್ಲೂ ಕೂಡ ಅಥವಾ ಪ್ರತಿ ರಿಯಾಲಿಟಿ ಶೋನಲ್ಲೂ ಕೂಡ ಯಾವ ಕಂಟೆಂಟ್ಗಳು ವರ್ಕ್ ಆಗುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇವರಿಗೂ ಕೂಡ ಇರ್ತದೆ. ಆ ಲೆಕ್ಕಾಚಾರವನ್ನು ಹಾಕಿಕೊಂಡೇ ಬಂದಿರ್ತಾರೆ. ಹಾಗಾಗಿ ಇಲ್ಲಿ ಒಂದು ಕಡೆ ಈ ರೀತಿ ಜೋಡಿ ಆಗೋದ್ರಿಂದ ವೀಕ್ಷಕರನ್ನು ಸೆಳೆಯೋದಕ್ಕೆ ಸಹಾಯ ಆಗುತ್ತೆ. ವೀಕ್ಷಕರು ಹೆಚ್ಚು ನಮ್ಮ ಕಡೆ ನೋಡ್ತಾರೆ, ನಮ್ಮನ್ನು ಹೆಚ್ಚು ಫಾಲೋ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಬಹುಶಃ ಇವರು ಇಲ್ಲಿ ಈ ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ಬೋದು. ಅಂದರೆ ಈಗ ಎಂಡ್ ಆಫ್ ದಿ ಡೇಗೆ ಎಲ್ರದ್ದು ಕೂಡ ಟಾರ್ಗೆಟ್ ಏನು ಹೇಳಿ, ಹೆಚ್ಚೆಚ್ಚು ಜನ ನಮ್ಮನ್ನು ನೋಡಬೇಕು, ಹೆಚ್ಚೆಚ್ಚು ಜನ ನಮ್ಮನ್ನು ವೀಕ್ಷಣೆ ಮಾಡಬೇಕು, ಬಿಗ್ ಬಾಸನ್ನು ಹೆಚ್ಚು ಜನ ವೀಕ್ಷಣೆ ಮಾಡಬೇಕು ಅನ್ನೋದು ಇವ್ರ ಟಾರ್ಗೆಟ್ ಆಗಿರುತ್ತಲ್ಲ. ಆ ಟಾರ್ಗೆಟನ್ನು ಇಟ್ಕೊಂಡಾಗ ಇವರ ಲೆಕ್ಕಾಚಾರ ಹೇಗಿರ್ತದೆ ಅಂದರೆ ಇದೇ ರೀತಿ ಇರ್ತದೆ. ಅಂದರೆ ಅವ್ರು ನಮ್ಮನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ನೋಡೋ ರೀತಿಯಲ್ಲಿ ಏನಾದರೂ ಮಾಡಬೇಕು. ಹಾಗಾಗಿ ಒಂದು ಹುಡುಗ ಒಂದು ಹುಡುಗಿ ಇದ್ದಾಗ, ಜೋಡಿಯಾಗಿದ್ದಾಗ ನೋಡುವಂಥವ್ರ ಸಂಖ್ಯೆ ಹೆಚ್ಚಾಗ್ತದೆ. ಅವರು ನಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾರೆ, ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಬಿಗ್ ಬಾಸ್ನ ಟೀಮ್ನವರು ಮನಸ್ಸು ಮಾಡ್ತಾರೆ ಅನ್ನೋದು. ಹಾಗಾಗಿನೇ ಈ ಎಲ್ಲ ಗೇಮ್ಗಳು ಅಥವಾ ಈ ಜೋಡಿ ಗಿಮಿಕ್ಗಳು ನಡೀತಿರಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ? ಇದನ್ನು ಲವ್ ಅಂತೇಳಿ ಇನ್ನೂ ಕೂಡ ಕರೆಯೋಕ್ಕಾಗಲ್ಲ, ಒಂದು ರೀತಿಯಲ್ಲಿ ಆರಂಭದ ಸ್ನೇಹದ ಕತೆ ಅಂತಲೇ ಹೇಳ್ಬೋದು. ಈ ಟ್ರಯಾಂಗಲ್ ಸ್ನೇಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.